ಪಹಲ್ಗಾಮ್ ಉಗ್ರರ ದಾಳಿಯನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಸಚಿವ ಜಮೀರ್ ಅಹಮದ್ ಕೂಡ ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಈ ಹೇಳಿಕೆಗೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದಕ್ಕೆ ನನಗೆ ಆಜೆ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನು ಹೋಗ್ತೀನಿ, ದೇಶಕ್ಕೋಸ್ಕರ ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೇಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನೋಡಿದ್ರಲ್ಲ ಸಚಿವ ಜಮೀರ್ ಅವರ ಆಕ್ರೋಶ ಭರಿತ ಹೇಳಿಕೆಯನ್ನ. ಹಲ್ಲು ಕಚ್ಚಿ ಕೈ ಮುಷ್ಟಿ ಹಿಡಿದು ಎದೆ ತಟ್ಟಿ ತಟ್ಟಿ ಹೇಳಿರೋ ಮಾತಿದು. ಮೋದಿ ಮತ್ತು ಅಮಿತ್ ಶಾ ಬಾಂಬ್ ಕಟ್ಕೊಂಡು ಪಾಕಿಸ್ತಾನದ ಮೇಲೆ ಹಾರಿ ಅಂದ್ರೆ ನಾನು ಯುದ್ಧಕ್ಕೆ ರೆಡಿ ಎಂದು ಹೇಳಿದ್ದಾರೆ. ಜಮೀರ್ ಯುದ್ಧಕ್ಕೆ ಸಿದ್ಧ ಹೇಳಿಕೆಗೆ ಬಿಜೆಪಿ ಕೆಂಡ. ಜಮೀರ್ ಸ್ಪೀಡ್ಗೆ ಬ್ರೇಕ್ ಹಾಕಿ ಜೋಶಿ ಗರಂ. ಪಾಕಿಸ್ತಾನ ವಿರುದ್ಧ ನಾನು ಯುದ್ಧಕ್ಕೆ ಸಿದ್ಧ ಎಂದ ಜಮೀರ್ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಸ್ಪೀಡ್ಗೆ ಕಾಂಗ್ರೆಸ್ ನಾಯಕರು ಬ್ರೇಕ್ ಹಾಕಬೇಕು. ಜಮೀರ್ ಒಬ್ಬ ಸಚಿವರಾಗಿ ಮಾತನಾಡಲಿ, ಕೇಂದ್ರ ಸರ್ಕಾರದ ನಿರ್ಧಾರಗಳಿಗೆ ಸಾಥ್ ಕೊಟ್ಟರೆ ಸಾಕು, ಸೇನೆ ಮೇಲೆ ಜಮೀರ್ ನಂಬಿಕೆ ಇಡಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಮಿಲಿಟರಿ ನಂಬಿ ಸುಮ್ಮನಿರ್ರಿ ಸಾಕು. ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದು ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡ್ಲಾರ್ದ ಅವ್ರ ನೈತಿಕ ಸ್ಥೈರ್ಯವನ್ನ ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ. ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಸದಾನಂದ ಗೌಡ, ಈ ಹೇಳಿಕೆಯೇ ಒಂದು ರೀತಿಯ ಹಾಸ್ಯಾಸ್ಪದವಾಗಿದೆ. ಒಬ್ಬ ಸಚಿವರು ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಒಂದು ಕೋಮಿನ ಬಗ್ಗೆ ಪ್ರೀತಿ ಇರೋ ಜಮೀರ್ ದೇಶ ಪ್ರೇಮ ಮೆರೆಯಲು ಸಾಧ್ಯವೇ? ನೀವು ಮೊದಲು ಚಾಮರಾಜಪೇಟೆಯಲ್ಲಿ ಆತ್ಮಾಹುತಿ ಬಾಂಬ್ ಕಟ್ಕೊಂಡು ಹಾರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೇಶ ಪ್ರೇಮ ಕರ್ನಾಟಕದಲ್ಲಿ ವಫ್ ಕಾಯ್ದೆ ಮುಖಾಂತರ ಅವರು ಸಮಾಜಕ್ಕೆ ಎಷ್ಟು ತೊಂದರೆ ಮಾಡಿದರು, ಯಾವುದೋ ಒಂದು ಮುಸಲ್ಮಾನ ಬಂಧುಗಳನ್ನು ಹಿಡ್ಕೊಂಡು ಎಷ್ಟು ತೊಂದರೆ ಮಾಡಿದರು. ಅವರು ದೇಶಪ್ರೇಮಿ ಆಗಲಿಕ್ಕೆ ಸಾಧ್ಯನಿಲ್ಲ. ಜಮೀರ್ ಅಹಮದ್ ದೇಶಪ್ರೇಮಿ ಅಂತ ಹೇಳುವಂಥದ್ದು ಅವರ ಬಾಯಿಂದಲೇ ಬಂದಿದೆ ಅಂತ ಹೇಳುವಂಥದ್ದು ಕೂಡ ಒಂದು ದುರದೃಷ್ಟಕರ ಸಂಗತಿ. ಅವರು ಒಂದು ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ. ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಒಬ್ಬ ಮುಸ್ಲಿಮ್ ಅಂತ ಹೇಳಿದರೆ ಹೌದು ಅವನಿಗೆ ನಾನು ಸಹಕಾರ ಮಾಡಬೇಕು ಅಂತ ಹೇಳೋ ಭಾವನೆ ಉಳ್ಳವರು. ಅವರು ಇನ್ನು ಭಾರತವನ್ನು ಬಿಡ್ತಾರಾ? ಇಂಥ ಐಡಿಯಾ ಬ್ರದರ್ಸ್ಗಷ್ಟೇ ಬರಲು ಸಾಧ್ಯ ಜಮೀರಣ್ಣ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಜಮೀರ್ ಯಾವ ಹೇಳಿಕೆ ಕೊಟ್ಟರೂ ತಪ್ಪು, ಅದರಲ್ಲಿ ತಪ್ಪು ಹುಡುಕುವ ಕೆಲಸವನ್ನ ಬಿಜೆಪಿ ಮಾಡುತ್ತೆ ಎಂದು ಕಾಂಗ್ರೆಸ್ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.